ಇಂದು ಸಿಂದಗಿ ತಾಲೂಕಿನ ಎಲ್ಲ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂತ ಎಲ್ಲ ರೈತರು ಇವತ್ತು ಅವರ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುವಂತ ಪರಿಸ್ಥಿತಿ ಬಂದೈತೆ. ಯಾಕಂತಂದ್ರೆ ಇತಿಹಾಸದಲ್ಲಿ 135 ವರ್ಷಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಅತಿ ಕಡಿಮೆ ಮಳೆ ದಾಖಲಾಗೈತಿ. ನಮ್ಮ ರಾಜ್ಯದಲ್ಲಿ ಬಿತ್ತನೆ ಭೂಮಿ 83 ಲಕ್ಷ ಹೆಕ್ಟೇರ್ ಪ್ರದೇಶ ಐತಿ. ಅದರಲ್ಲಿ ಕೇವಲ 23 ಲಕ್ಷ ಹೆಕ್ಟೇರ್ ಭೂಮಿಯನ್ನ ರೈತ ಉಳುಮೆ ಮಾಡಿದಾನೆ. ಇವಾಗ ಆ 23 ಲಕ್ಷದಲ್ಲಿ 1 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿನೂ ಇಳುವರಿ ತೆಗೆಯಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ. ಭೂಮಿ ಬರಡಾಗೈತಿ. ಬಿತ್ತಿದಂತ ಭೂಮಿ ಬೀಜ ಎಲ್ಲವೂ ಮಣ್ಣು ಪಾಲಾಗಿ ನಡಿ ಹೋಗ್ಯಾವತಳಿ. ಮುಂದೆ ಬದುಕೋದು ಹೆಂಗ? ಆಹಾರದ ಅಭಾವ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ. ಸರ್ಕಾರ ಕೇವಲ ಹಾರಿಕೆ ಉತ್ತರ ಕೊಡಕತ್ತೈತಿ. ಹಾರಿಕೆ ಉತ್ತರ ನಾವು ಕೇಳಕತ್ತಿಲ್ಲ. ಬರಗಾಲ ನಾವು ಅಧ್ಯಯನ ಮಾಡ್ತೀವಿ, ವರದಿ ಕೊಡ್ತೀವಿ ಅಂತ ಹೇಳಕತ್ತೈತಿ. ನೀವು ಏನು ಮಾಡ್ತೀರೋ ಏನು ನಮಗೆ ಗೊತ್ತಿಲ್ಲ. ವಿಜಯಪುರ, ಅಖಂಡ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡಬೇಕು. ಯಾವ ತಾಲೂಕು, ಹಳ್ಳಿ, ಪಂಚಾಯಿತಿ ಯಾವುದಲ್ಲ, ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಬರಗಾಲ ಬಿದ್ದೈತಿ. ಮಳೆ ಇಲ್ಲ. ಇವತ್ತು ಎಲ್ಲಾ ಡ್ಯಾಮ್ಗಳಲ್ಲಿ 60% ಹೆಚ್ಚಿನದಲ್ಲಿ ಡ್ಯಾಮ್ಗಳನ್ನ ನೀರು ತುಂಬೈತಿ, ಒಳ ಹರಿವೈತಿ. 1,37,426 ಕ್ಯೂಸೆಕ್ಸ್ ನೀರು ಒಳ ಹರಿವೈತಿ ಮಹಾರಾಷ್ಟ್ರದಿಂದ. ಹೇಳ್ತಾರೆ ಇನ್ನೂ ನೀರು ಬಂದಿಲ್ಲ ಅಂತ. ಅದು ಯಾವುದು ನಾವು ಕೇಳಂಗಿಲ್ಲ. ಇನ್ನು 1 ವಾರದೊಳಗೆ ಎಲ್ಲಾ ರೈತರ ಜಮೀನಿಗೆ, ಕಾಲುವೆಗಳಿಗೆ ನೀರು ಬಿಡಬೇಕು. ನಾವು ಕೇಳಂಗಿಲ್ಲ. ನೀರು ಬಿಡದೆ ಇದ್ರೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಎಲ್ಲ ಬಂದ್ ಮಾಡಬೇಕಾಗ್ತದೆ ಬೀದಿಗಳಿಗೆ. ಅದಕ್ಕೆ ಸರ್ಕಾರ, ಜಿಲ್ಲಾಡಳಿತ ತಕ್ಷಣವೇ ಎಲ್ಲಾ ಕಾಲುಗಳಿಗೆ ನೀರು ಹರಿಸ್ರಿ. ಎಲ್ಲಾ ಬೋರು, ಬಾವಿ, ಹಳ್ಳ ಕೊಳ್ಳ ಪತ್ತು ಹೋಗ್ಯಾವು. ಜನ, ಜಾನುವಾರು, ಪಕ್ಷಿ, ಪ್ರಾಣಿಗಳಿಗೆ ಹನಿ ನೀರು ಸಿಗ್ತಾ ಇಲ್ಲ. ಕೆರೆಗಳ ಪತ್ತು ಹೋಗ್ಯಾವು, ಬೋರು ನಿಂತು ಹೋಗ್ಯಾವು. ಮುಂದಿನ ದಿನಮಾನಗಳಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಬರ್ತೈತಿ. ಸರ್ಕಾರ ತಕ್ಷಣ ಮೀಟಿಂಗ್ ಮಾಡಬೇಕು. ರಾಜ್ಯದಲ್ಲಿ ಕೋರ್ ಕಮಿಟಿ ಎಲ್ಲ ನಮ್ಮ ನೀರಾವರಿ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ರೈತರು ಬೀದಿಗೆ ಬಂದಿದ್ದಾರೆ. ರೈತರು ರೋಸಿ ಹೋಗಿದಾರ. ತಾಳ್ಮೆ ಕಟ್ಟೆ ಹೊಡೆದೈತಿ. ಇನ್ನು 4 ದಿನಗಳಲ್ಲಿ ನೀರು ಬರಲೇಬೇಕು. ನೀವು ಹೆಂಗ ಮಾಡ್ತೀರಿ, ಏನ್ ಮಾಡ್ತೀರಿ ನಮಗೆ ಗೊತ್ತಿಲ್ಲ. ನೀರು ಬರಲೇಬೇಕು. ರೈತನ ಭೂಮಿಗೆ ನೀರು ಬಂದ್ರೆ ಬದುಕ್ತಾರ ರೈತ. ಇಲ್ಲ ಅಂದ್ರೆ ಆಹಾರದ ಅಭಾವ ಸೃಷ್ಟಿ ಆಯ್ತು ಅಂದ್ರೆ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ. ನೆನಪಿರ್ಲಿ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆ ಹೆಚ್ಚಾಗ್ಲಿಕ್ಕತ್ತೈತಿ. ಅದಕ್ಕೆ ನಾವು ತಕ್ಷಣ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ಲಿಕ್ಕತ್ತೇವೆ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಹೇಳಕತ್ತೀವಿ. ರೈತರು ಇವತ್ತು ಬೀದಿಗಳಿಗೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದೈತಿ. ಇವತ್ತು ನೀವು ಎಲ್ಲಾ ಸರ್ಕಾರದ ಯೋಜನೆಗಳು ರೈತ ವಿರೋಧಿ ಯೋಜನೆಗಳನ್ನ ತರಲಾಕತ್ತೀರಿ. ನೀವು ರೈತರಿಗಾಗಿ ಇವತ್ತು ನೀವು ಸಾಲ ಮನ್ನಾ ಮಾಡಕ್ ಹಿಂದೇಟ್ ಹಾಕ್ಲಿಕ್ಕತ್ತೀರಿ. ಬಿಡುವ ಟೌನ್ಶಿಪ್ಗೆ 20,000 ಕೋಟಿ ರೂಪಾಯಿ ನೀವು ಅಲ್ಲಿ ರೈತರಿಗೆ ಕೊಡ್ತೀರಿ ಅಂತ ಹೇಳಕತ್ತೀರಿ. ಉತ್ತರ ಕರ್ನಾಟಕ ಏನು ನಿಮಗೆ ಮಲತಾಯಿ ಧೋರಣೆ ಮಾಡಾಕತ್ತೀರಿ? ಯಾಕ ಆ 20,000 ಕೋಟಿ ಉತ್ತರ ಕರ್ನಾಟಕ ಕೊಟ್ಟಿದ್ರೆ ಒಂದೊಂದು ಜಿಲ್ಲೆಗೆ 1,500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರೈತನ ಬದುಕು, ರೈತನ ಕುಟುಂಬ ಎಂತ ಅಭಿವೃದ್ಧಿ ಆಗ್ತದೆ ಗೊತ್ತಾ? ನೀವು ಎಲ್ಲಾನು ಬೆಂಗಳೂರಲ್ಲೇ ಮಾಡೋದಾದ್ರೆ ಹಂಗಂದ್ರೆ ಉತ್ತರ ಕರ್ನಾಟಕ ಯಾಕೆ ನಿಮ್ಗೆ ಬೇಕು? ನಮಗ್ ಮಲತಾಯಿ ಧೋರಣೆ ಮಾಡಕತ್ತೀರಿ. ಇವತ್ತು 20 ವರ್ಷಗಳಿಂದ ಎಲ್ಲ ಯುಕೆಪಿ ಥರ್ಡ್ ಸ್ಟೇಜ್ ಅಲ್ಲಿ ಭೂಮಿ ಕಳ್ಕೊಂಡಂತ ಸಂತ್ರಸ್ತರಿದ್ರ ಅವರಿಗೆ ಪರಿಹಾರ ಕೊಡಕ್ಕೆ ಹಿಂದೇಟ್ ಹಾಕ್ಲಿಕ್ಕತ್ತೀರಿ. ಎಕರೆಗೆ 20-25 ಲಕ್ಷ ಕೊಡ್ತೀನಿ ಅಂತ ಹೇಳಕತ್ತೀರಿ. ಅಲ್ಲಿ ನೋಡಿದ್ರೆ 2.5 ಕೋಟಿ ರೂಪಾಯಿ ಎಕರೆಗೆ ನೀವು ಕೊಡಾಕತ್ತೀರಿ. ಆ 2.5 ಕೋಟಿ ರೂಪಾಯಿ ನಮಗೆ ಅಷ್ಟು ಬೇಡಣ, 50 ಲಕ್ಷ ಎಕರೆ ಕೊಡು. ನೀನು ಫೋಟೋ ಇಟ್ಟು ಪೂಜೆ ಮಾಡ್ತಾರ ಉತ್ತರ ಕರ್ನಾಟಕ ಮಂದಿ. ಇವತ್ತು ಹಳೆ ವಿದ್ಯುತ್ ಯೋಜನೆಯನ್ನು ಎಷ್ಟು ವ್ಯತ್ಯಯ ಮಾಡಕತ್ತೀರಿ ನೀವು? ಆ ರೈತನಿಗೆ ನೀವು ಕೊಡ್ತಕ್ಕಂತ 7 ಗಂಟೆ ವಿದ್ಯುತ್
ಇವತ್ತು ಇವತ್ತು ಹೆಂಗ